ನಮಸ್ಕಾರ ವೀಕ್ಷಕರೇ, PRD ಟೈಮ್ಸ್ ಕನ್ನಡಗೆ ಸ್ವಾಗತ. ಇಂದು ನಾವು ಚರ್ಚೆ ಮಾಡ್ತಾ ಇರುವ ವಿಷಯ ಕೇವಲ ಒಂದು ಟೌನ್ಶಿಪ್ ಯೋಜನೆಯ ಬಗ್ಗೆ ಅಲ್ಲ. ಇದು ರೈತರ ಬದುಕು, ಸರ್ಕಾರದ ಅಭಿವೃದ್ಧಿ ನೀತಿ, ರಾಜಕೀಯ ಆರೋಪ ಪ್ರತ್ಯಾರೋಪ ಮತ್ತು ಕರ್ನಾಟಕದ ಭವಿಷ್ಯದ ಅಭಿವೃದ್ಧಿಯ ಬಗ್ಗೆ ನಡೀತಾ ಇರುವ ದೊಡ್ಡ ಚರ್ಚೆಯಾಗಿದೆ. ರಾಮನಗರ ಜಿಲ್ಲೆಯ ಬೆಳದಿ ಕಳೆದ ಕೆಲವು ದಿನಗಳಿಂದ ರಾಜ್ಯದ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಒಂದೆಡೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಬೆಳದಿ ಟೌನ್ಶಿಪ್ ಯೋಜನೆ, ಮತ್ತೊಂದು ಕಡೆ ತಮ್ಮ ಜಮೀನು ಉಳಿಸಿಕೊಳ್ಳಲು ಹೋರಾಟಕ್ಕಿಳಿದ ರೈತರು, ಪ್ರತಿಭಟನೆ, ಪೊಲೀಸರ ಕ್ರಮ, ರೈತರ ವಿರುದ್ಧ FIR, JDS ನಾಯಕರ ಕಿಡಿಕಾರುವ ಹೇಳಿಕೆ, ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ. ಈ ಎಲ್ಲ ಬೆಳವಣಿಗೆಗಳು ಈಗ ರಾಜ್ಯ ರಾಜಕೀಯಕ್ಕೆ ಹೊಸ ತಿರುವು ಕೊಟ್ಟಿವೆ. ವೀಕ್ಷಕರೇ, ಬಿಡದಿ ಎಂದರೆ ಕೇವಲ ಒಂದು ಹಳ್ಳಿಯಲ್ಲ, ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಪ್ರದೇಶ. ಕೈಗಾರಿಕೆಗಳು ಬರುತ್ತಿವೆ, ಹೊಸ ಬಡಾವಣೆಗಳು ನಿರ್ಮಾಣವಾಗ್ತಾ ಇವೆ, ರಿಯಲ್ ಎಸ್ಟೇಟ್ ಬೆಲೆಗಳು ಗಗನಕ್ಕೇರ್ತಾ ಇವೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಇಲ್ಲಿ ಹೊಸ ಟೌನ್ಶಿಪ್ ನಿರ್ಮಾಣದ ಬಗ್ಗೆ ಯೋಜನೆ ರೂಪಿಸಿದೆ. ಸರ್ಕಾರದ ಲೆಕ್ಕಾಚಾರ ಬೇರೆ, ರೈತರ ಲೆಕ್ಕಾಚಾರ ಬೇರೆ. ಸರ್ಕಾರ ಹೇಳುವುದು ಭವಿಷ್ಯದ ಬೆಂಗಳೂರಿಗೆ ಮತ್ತೊಂದು ಯೋಜಿತ ನಗರ ಬೇಕು. ರೈತರು ಹೇಳುವುದು ನಮ್ಮ ಜಮೀನು ಇಲ್ಲದಿದ್ದರೆ ನಮ್ಮ ಬದುಕೇ ಇಲ್ಲ. ಇದೇ ಈಗ ಸಂಘರ್ಷದ ಮೂಲ ಕಾರಣವಾಗಿದೆ. ಈ ವಿವಾದ ಶುರುವಾಗಿದ್ದು ಹೇಗೆ? ಸರ್ಕಾರ ಬಿಡದಿ ಭಾಗದಲ್ಲಿ ಟೌನ್ಶಿಪ್ ನಿರ್ಮಿಸುವ ಉದ್ದೇಶದಿಂದ ಅಧಿಕಾರಿಗಳನ್ನು ಸ್ಥಳ ಪರಿಶೀಲನೆಗೆ ಕಳಿಸಿತು. ಸರ್ವೆ ಆರಂಭವಾಯಿತು, ಭೂಮಿ ಗುರುತಿಸುವ ಕೆಲಸವೂ ಆರಂಭವಾಯಿತು. ಆದರೆ ಈ ಸುದ್ದಿ ಗ್ರಾಮಗಳಿಗೆ ತಲುಪ್ತಾ ಇದ್ದಂತೆಯೇ ರೈತರಲ್ಲಿ ಆತಂಕ ಮನೆ ಮಾಡ್ತು. ನಮ್ಮ ಜಮೀನು ಹೋಗುತ್ತದೆಯೇ? ನಮ್ಮ ಮನೆಗಳನ್ನು ತೆರವು ಮಾಡ್ತಾರೆಯೇ? ನಮ್ಮ ಮಕ್ಕಳ ಭವಿಷ್ಯ ಏನು ಎಂಬ ಪ್ರಶ್ನೆಗಳು ಕೇಳಿ ಬರತೊಡಗಿದ್ವು. ಗ್ರಾಮದಿಂದ ಗ್ರಾಮಕ್ಕೆ ಸಭೆಗಳು ನಡೆದವು. ರೈತರು ಒಂದಾದ್ರು. ನಂತರ ಪ್ರತಿಭಟನೆ ಆರಂಭವಾಯಿತು. ಮಹಿಳೆಯರ ಆಕ್ರೋಶ. ಈ ಪ್ರತಿಭಟನೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ದೊಡ್ಡದಾಗಿತ್ತು. ನಮ್ಮ ಜಮೀನು ಕೊಡೋದಿಲ್ಲ, ನಮ್ಮ ಬದುಕನ್ನು ಕಸಿದುಕೊಳ್ಳಬೇಡಿ, ಹೀಗಂತ ಮಹಿಳೆಯರು ಬೀದಿಗಿಳಿದ್ರು. ಹಲವು ಕಡೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು, ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ದೃಶ್ಯಗಳು ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾದವು. ಸರ್ಕಾರದ ವಾದ ಒಂದೇ, ಈ ಯೋಜನೆಯಿಂದ ಸಾವಿರಾರು ಉದ್ಯೋಗ ಸೃಷ್ಟಿಯಾಗಲಿದೆ, ಹೊಸ ಕೈಗಾರಿಕೆಗಳು ಬರಲಿವೆ, ರಸ್ತೆ, ನೀರು, ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯ ಅಭಿವೃದ್ಧಿಯಾಗಲಿದೆ, ಬೆಂಗಳೂರು ಮೇಲಿನ ಒತ್ತಡ ಕಡಿಮೆಯಾಗಲಿದೆ, ಭವಿಷ್ಯದ ನಗರಾಭಿವೃದ್ಧಿಗೆ ಇದು ಅಗತ್ಯ ಅಂತ ಸರ್ಕಾರ ಸಮರ್ಥಿಸಿಕೊಳ್ತಾ ಇದೆ. ಆದರೆ ರೈತರು ಈ ವಾದವನ್ನು ಒಪ್ತಾ ಇಲ್ಲ. ರೈತರ ಪ್ರಶ್ನೆ ಏನು? ರೈತರು ಹೇಳ್ತಾ ಇರುವುದು ತುಂಬಾ ಸರಳ. ನಾವು ಕೃಷಿ ಮಾಡ್ತೇವೆ, ಈ ಭೂಮಿ ನಮ್ಮ ತಂದೆ ತಾತಂದಿರಿಂದ ಬಂದಿದೆ, ಹಣ ಕೊಟ್ಟರೆ ಮತ್ತೆ ಕೃಷಿ ಭೂಮಿ ಸಿಗೋದಿಲ್ಲ, ನಮ್ಮ ಮಕ್ಕಳು ಕೃಷಿಯನ್ನೇ ನಂಬಿಕೊಂಡಿದ್ದಾರೆ, ನಮ್ಮ ಬದುಕನ್ನ ಹಣದಲ್ಲಿ ಅಳೆಯಬೇಡಿ. ಈ ಮಾತುಗಳು ಪ್ರತಿಭಟನೆಯ ಕೇಂದ್ರ ಬಿಂದುವಾದವು. ಇದರ ನಡುವೆ ರಾಜಕೀಯ ಎಂಟ್ರಿ. ಮೊದಲಿಗೆ ಇದು ಸ್ಥಳೀಯ ಹೋರಾಟವಾಗಿತ್ತು. ಆದರೆ ವಿಷಯ ದೊಡ್ಡದಾಗ್ತಾ ಇದ್ದಂತೆ ರಾಜಕೀಯ ನಾಯಕರು ಕೂಡ ಪ್ರವೇಶ ಮಾಡಿದ್ರು. ಮಾಜಿ ಪ್ರಧಾನಿ HD ದೇವೇಗೌಡ ಈ ವಿಚಾರದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. JDS ನಾಯಕರು ರೈತರ ಒಪ್ಪಿಗೆ ಇಲ್ಲದೆ 1 ಇಂಚು ಭೂಮಿಯನ್ನ ಪಡೆಯಬಾರದು ಅಂತ ಆಗ್ರಹ ಮಾಡಿದ್ರು. ಇದರಿಂದ ಬಿಡದಿ ವಿವಾದ ಮತ್ತಷ್ಟು ರಾಜಕೀಯ ಬಣ್ಣ ಪಡೆದುಕೊಳ್ತು. ಕಾಂಗ್ರೆಸ್ ನಾಯಕರು ಮಾತ್ರ ಈ ಯೋಜನೆ ಅಭಿವೃದ್ಧಿಗೆ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ವಿಪಕ್ಷಗಳು ಜನರಲ್ಲಿ ಅನಗತ್ಯ ಭಯ ಹುಟ್ಟಿಸುತ್ತಿವೆ. ಯಾರಿಗೂ ಅನ್ಯಾಯ ಆಗೋದಿಲ್ಲ, ರೈತರ ಜೊತೆ ಚರ್ಚೆ ನಡೆಸಲಾಗುತ್ತೆ, ಹೀಗಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ನೆಲಮಟ್ಟದಲ್ಲಿ ಪರಿಸ್ಥಿತಿ ಮಾತ್ರ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಪ್ರತಿಭಟನೆ ತೀವ್ರವಾಗ್ತಾ ಇದೆ, ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ನೋಡಿ, ಈಗ ಈ ವಿವಾದ ಅತ್ಯಂತ ಮಹತ್ವದ ಬೆಳವಣಿಗೆಯನ್ನ ಪಡಿತಾ ಇದೆ. ರೈತರ ವಿರುದ್ಧ ದಾಖಲಾಗಿರುವಂಥ FIR, ಈ ಒಂದು ಕ್ರಮ ರಾಜ್ಯ ರಾಜಕೀಯದ ಸ್ವರೂಪವನ್ನೇ ಬದಲಾಯಿಸಿತು. ಮೊದಲಿಗೆ ಪ್ರತಿಭಟನೆ ನಡೀತಾ ಇತ್ತು, ನಂತರ ಪ್ರತಿಭಟನೆ ತೀವ್ರವಾಯಿತು. ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಬಂದಾಗ ರೈತರು ಅವರನ್ನ ಪ್ರಶ್ನೆ ಮಾಡಿದ್ರು. ಯಾಕೆ ನಮ್ಮ ಜಮೀನಿಗೆ ಸರ್ವೆ ಮಾಡ್ತಾ ಇದ್ದೀರಿ? ಮೊದಲು ನಮ್ಮ ಜೊತೆ ಮಾತನಾಡಿ, ನಮ್ಮ ಒಪ್ಪಿಗೆ ಇಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ ಅಂತ ರೈತರು ಒತ್ತಾಯ ಮಾಡಿದ್ರು. ಅಲ್ಲಿದ್ದ ಮಹಿಳೆಯರು ಅಧಿಕಾರಿಗಳ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವೆಡೆ ಪರಿಸ್ಥಿತಿ ಉದ್ವಿಗ್ನವಾಯಿತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಆಡಳಿತ ಅಧಿಕಾರಿಗಳು ಪರಿಸ್ಥಿತಿ ನಿಯಂತ್ರಿಸಲು ಪ್ರಯತ್ನ ಮಾಡಿದ್ರು. ಆದರೆ ಪ್ರತಿಭಟನೆ ನಿಲ್ಲಲಿಲ್ಲ. ಪ್ರಕರಣ ದಾಖಲಾಗಿದ್ದು ಹೇಗೆ? ಪತ್ರಿಕೆಯ ವರದಿಯ ಪ್ರಕಾರ ಪ್ರತಿಭಟನೆ ವೇಳೆ ನಡೆದಂಥ ಘಟನೆಗಳ ಸಂಬಂಧ 11ಕ್ಕೂ ಹೆಚ್ಚು ರೈತರ ವಿರುದ್ಧ ವಿವಿಧ ಕಾನೂನು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಪೊಲೀಸರ ಪ್ರಕಾರ ಸಾರ್ವಜನಿಕ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಲಾಗಿದೆ ಎಂಬ ಆರೋಪದ ಮೇರೆಗೆ ಕೇಸ್ ದಾಖಲಾಗಿದೆ. ಸರ್ಕಾರದ ವಾದ ಏನು?
ಕಾನೂನು ಎಲ್ಲರಿಗೂ ಒಂದೇ, ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಕಾನೂನು ಕೈಗೆತ್ತಿಕೊಳ್ಳುವ ಅವಕಾಶ ಇಲ್ಲ. ಸಾರ್ವಜನಿಕ ಸೇವೆಗೆ ಅಡ್ಡಿಪಡಿಸಿದ್ರೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತ ಸರ್ಕಾರ ಹೇಳಿದೆ. ರೈತರ ಆಕ್ರೋಶ ಏಕೆ ಹೆಚ್ಚಾಯಿತು? ಆದರೆ ರೈತರು ಈ ವಾದವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಅವರ ಮಾತು ಒಂದೇ, ನಾವು ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಮಾತ್ರ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ಮಾತು ಕೇಳದೆ ನಮ್ಮ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ನಾವು ಅಪರಾಧಿಗಳಲ್ಲ, ಅನ್ನದಾತರು. ಈ ಮಾತುಗಳು ಪ್ರತಿಭಟನಾ ಸ್ಥಳದಲ್ಲಿ ಮತ್ತೆ ಮತ್ತೆ ಕೇಳಿಬಂದವು. ರೈತ ಸಂಘಟನೆಗಳು ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಟೀಕೆ ಮಾಡಿವೆ. ಈ ಬೆಳವಣಿಗೆಗೆ ಜೆಡಿಎಸ್ ನಾಯಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಜೊತೆ ಚರ್ಚೆ ನಡೆಸುವ ಬದಲು ಅವರ ವಿರುದ್ಧ ಕೇಸ್ ದಾಖಲಿಸುವುದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ರೈತರ ಭೂಮಿ, ರೈತರ ಬದುಕು ಮತ್ತು ರೈತರ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೂಡ ರೈತರ ಆತಂಕವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ನಾಯಕರು ಈ ಹೋರಾಟವನ್ನು ರಾಜಕೀಯ ವಿಷಯವಾಗಿ ಅಲ್ಲ, ರೈತರ ಬದುಕಿನ ಪ್ರಶ್ನೆಯಾಗಿ ನೋಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಈ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಸರ್ಕಾರ ರೈತರ ವಿರುದ್ಧವಲ್ಲ, ಅಭಿವೃದ್ಧಿಯ ಪರವಾಗಿದೆ. ಯಾರ ಭೂಮಿಯನ್ನು ಬಲವಂತವಾಗಿ ತೆಗೆದುಕೊಳ್ಳುವುದಿಲ್ಲ, ಕಾನೂನಿನ ಪ್ರಕಾರವೇ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ, ಹೀಗಂತ ಸರ್ಕಾರದ ಪರವಾಗಿ ಹೇಳ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷಗಳು ಇದನ್ನು ಒಪ್ತಾ ಇಲ್ಲ. ಸರ್ಕಾರ ಮಾತಿನಲ್ಲಿ ಒಂದು ಹೇಳ್ತಾ ಇದೆ, ನೆಲಮಟ್ಟದಲ್ಲಿ ಮತ್ತೊಂದು ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇಲ್ಲಿವರೆಗೂ ಇದು ರೈತರ ಹೋರಾಟವಾಗಿತ್ತು. ಆದರೆ ಈಗ ಈ ವಿವಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ದೊಡ್ಡ ರಾಜಕೀಯ ಸಂಘರ್ಷವಾಗಿ ಬದಲಾಗ್ತಾ ಇದೆ. ರಾಮನಗರ ಜಿಲ್ಲೆ ಜೆಡಿಎಸ್ನ ಪ್ರಭಾವ ಇರುವಂತಹ ಪ್ರದೇಶ. ಹೀಗಾಗಿ ಈ ವಿಷಯದಲ್ಲಿ ಪಕ್ಷದ ನಾಯಕರು ಹೆಚ್ಚು ಸಕ್ರಿಯರಾಗಿದ್ದಾರೆ. ಕಾಂಗ್ರೆಸ್ ಕೂಡ ಈ ಯೋಜನೆ ಅಭಿವೃದ್ಧಿಗೆ ಅಗತ್ಯ ಎಂಬ ಸಂದೇಶವನ್ನ ಜನರಿಗೆ ತಲುಪಿಸಲು ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ವಿವಾದ ಇನ್ನಷ್ಟು ರಾಜಕೀಯ ಬಿಸಿ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ.